ಕರೆ ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ ಎಂಎಸ್ಪಿ ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರ. ಎಂಎಸ್ಪಿ ಸರ್ವಿಸ್ ಇದು ನಿಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳ ಮಾಹಿತಿ ಕಣಜ. ಪ್ರಿಯ ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ಇವತ್ತಿನ ಎಪಿಸೋಡ್ ಅಥವಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯ ವಾಟರ್ ಹೀಟರ್ ಅಥವಾ ಸೋಲಾರ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. 200 ಲೀಟ್ರ್ ಸೋಲಾರ್ನ ನಿಮ್ಮ ಮನೆ ಮೇಲ್ಗಡೆ ಹಾಕ್ಸ್ಕೊಂಡಿರ್ತೀರಾ. ಸೋಲಾರ್ ಹೊಸದಾಗಿ ಹಾಕ್ಸಿದಾಗ ನಿಮ್ಮ ಮನೆಗೆ 2.5 ಅಥವಾ 3 ಬಕೆಟ್ವರೆಗೂ ನೀರು ಬರ್ತಾ ಇರುತ್ತೆ. ಆಮೇಲೆ ನೀವು ಕಂಪ್ಲೇಂಟ್ ಹೇಳ್ತಾ ಇರ್ತೀರಾ, ಬರೀ 1 ಬಕೆಟ್ ಅರ್ಧ ಬಕೆಟ್ ನೀರು ಬರ್ತಾ ಇದೆ, ಬಿಸಿನೀರೇ ಬರ್ತಾ ಇಲ್ಲ, ಸ್ನಾನನೇ ಮಾಡೋಕ್ಕಾಗ್ತಾ ಇಲ್ಲ, ಸ್ನಾನಕ್ಕೆ ಬಿಸಿನೀರೇ ಇಡ್ತಾ ಇಲ್ಲ ಅಂತ. ಸೊ ಹಾಗಾದರೆ ಏನು ತೊಂದರೆ ಆಗಿರುತ್ತೆ, ಯಾಕೆ ರೀತಿ ಆಗುತ್ತೆ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿನ ತಿಳ್ಕೋಬೇಕಲ್ವ ನೀವು. ಹಾಗಾದರೆ ನನ್ನ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ, ಆ ಕಡೆ ಈ ಕಡೆ ಹಿಡಿದೆ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ವಿಡಿಯೋ ನೋಡಿ ನೀವು ತಿಳ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ? ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಟ್ಯಾಂಕಿಂದ ಬರುವಂಥ ಸೋಲಾರ್ಗೆ ಕನೆಕ್ಟ್ ಆಗಿರುವಂಥ ಪೈಪ್ಲೈನ್ನ ನಾವು ಚೆಕ್ ಮಾಡ್ಕೋಬೇಕು. ಇದು ಮೊದಲನೇ ಪಾಯಿಂಟು ನೋಡಿ. ಟ್ಯಾಂಕಿಂದ ಬಂದು ಸೋಲಾರ್ಗೆ ಕನೆಕ್ಟ್ ಆಗಿದೆ. ಸೊ ಆ ಪೈಪ್ಲೈನು ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಿಕೊಂಡು, ಇದಕ್ಕೆ ನಾವು ಕೆಮಿಕಲ್ ಹಾಕಿ ಗನ್ನಿಂದ, ಪ್ರೆಷರ್ ಗನ್ನಿಂದ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ. ಈ ಪೈಪ್ಲೈನ್ ಕಟ್ಕೊಂಡಿದೆ, ಈಗ ನೀವು ನೋಡ್ಬೋದು. ಇದು ಮೊದಲನೇ ಪಾಯಿಂಟ್, ಪ್ರೆಸ್ಟ್ ಮೆಥಡ್. ಈಗ ನಾವು ಈ ಪೈಪ್ನ ನೀಟಾಗೆ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಈಗ ಪೈಪ್ಲೈನ್ ಕ್ಲೀನಿಂಗ್ ಆಗಿದೆ. ನಮ್ಮ ಬ್ರದರ್ ಭರತ್ ಅವರು ಈಗ ಅದನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಎಲ್ಲ ಕ್ಲೀನಾಗಿದೆಯಾ ಪೈಪ್ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ಕ್ಲೋಸ್ ಮಾಡ್ತಾ ಇದ್ದಾರೆ. ವಾಲ್ ಆನ್ ಆಗಿದೆ. ಈಗ ವಾಲ್ ಆನ್ ಆಗಿದೆ. ಅಲ್ಲಿ ನೋಡಿ, ನೀರೀಗ ಮೊದಲು ನಾವು ನೋಡಿದಾಗ ಸಣ್ಣ ಬರ್ತಾಯಿತ್ತು, ಈಗ ಮ್ಯಾಕ್ಸಿಮಮ್ ನೀರು ಸೋಲಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಬರ್ತಾ ಇದೆ. ನೋಡಿ, ನೀರು ಕ್ಲಿಯರೆನ್ಸ್ ಆಗಿ ಕರೆಕ್ಟಾಗಿ ಬರ್ತಿದೆ. ಮೊದಲು ನಾವು ಬಂದು ಬಿಚ್ಚಿ ನೋಡಿದಾಗ ನೀರು ಸಣ್ಣ ಬರ್ತಿತ್ತು, ಈಗ ನೀರು ಬರ್ತಾ ಇದೆ. ಈಗ ನಾವಿಲ್ಲಿ ವಾಲ್ ಆಫ್ ಮಾಡಿದ್ದೀವಿ. ಸೊ ಎರಡನೇ ಸ್ಟೆಪ್ ಏನು ಅಂತ ನೋಡೋಣಲ್ವಾ? ಹಾಗಾದರೆ ನನ್ನ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ಮಾಹಿತಿಗಾಗಿ ವಿಡಿಯೋ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ. ಸಂಪೂರ್ಣ ಮಾಹಿತಿ ನೋಡಬೇಕಲ್ವಾ, ತಿಳ್ಕೊಬೇಕಲ್ವಾ? ವಿಡಿಯೋನ ವೀಕ್ಷಣೆ ಮಾಡ್ತಾಯಿರಿ, ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ. ಎರಡನೇ ಮೆಥಡ್ ಬಂದು ಟ್ಯೂಬ್ ತೆಗೆದು ಕ್ಲೀನ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ, ಟ್ಯೂಬಲ್ಲಿ ಯಾವ ರೀತಿ ಸ್ಕೇಲಿಂಗ್ ಅಥವಾ ನೀರಲ್ಲಿ ಬರುವಂಥ ಉಪ್ಪಿನ ಕಣ ಏನಿರುತ್ತಲ್ಲ, ಅದು ಟ್ಯೂಬಲ್ಲಿ ಸೇರ್ಕೊಂಡಿರುತ್ತೆ. ಈಗ ನಾವು ಮೊದಲನೇ ಟ್ಯೂಬ್ ತೆಗೆದಿದ್ದೀವಿ. ಸ್ಕೇಲಿಂಗ್ ಇದೆ, ನೋಡ್ಬೋದು, ಕಾಣ್ತಾ ಇದೆ. ಇದೇ ರೀತಿಯಲ್ಲಿ ಇನ್ನು ಮಿಕ್ಕಿರೋ ಟ್ಯೂಬಲ್ಲಿ 200 ಲೀಟರ್ಸ್ 20 ಟ್ಯೂಬ್ ಬರುತ್ತೆ. ಸೊ ಇನ್ನು ಮಿಕ್ಕಿರೋ ಟ್ಯೂಬಲ್ಲಿ ಎಷ್ಟಿದೆ ಅಂತ ನಾವು ಬಕೆಟ್ಗೆ ಹಾಕುವ ಮುಖಾಂತರ, ಬಕೆಟಲ್ಲಿ ಸೇಕರಣೆ ಮಾಡುವ ಮುಖಾಂತರ ತೋರಿಸ್ತೀವಿ. ಸೊ ಆಗ ನಾನು ಆಲ್ರೆಡಿ ಹೇಳ್ದಂಗೆ ಮಧ್ಯದಲ್ಲಿ ಎಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿ. ಬಿಚ್ಚಿದ ನಂತರ ಎರಡನೇ ಟ್ಯೂಬ್ನ ಬಿಚ್ಚಿ ನಮ್ಮ ಬ್ರದರ್ ಭರತ್ ಅವರು ರಿಮೂವ್ ಮಾಡ್ತಿದ್ದಾರೆ. ನೋಡ್ಬೋದು ನೀವು. ನೋಡ್ಬೋದು ನೀವು. ನಾವು ನಿಮಗೆ ನೆಲಕ್ಕೆ ಹಾಕಿದ್ರೆ ಅಷ್ಟು ಗೊತ್ತಾಗಲ್ಲ ಅಂತೇಳಿ ಬಕೆಟ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡ್ಬೋದು, ಈಗ 2 ಟ್ಯೂಬ್ ಬಿಚ್ಚಿರೋದ್ರಿಂದ ಇಷ್ಟು ಗಲೀಜು ಬಂದಿದೆ. ಟೋಟಲ್ 20 ಟ್ಯೂಬ್ ಬಿಚ್ಚಿದ ಮೇಲೆ ಯಾವ ರೀತಿ ಗಲೀಜು ಬರುತ್ತೆ ಅಂತ ನಾವು ತೋರಿಸ್ತೀವಿ. ಸೊ 3ನೇ ಟ್ಯೂಬ್ ರಿಮೂವ್ ಆಗಿದೆ. ಎಷ್ಟು ಗಲೀಜಿದೆ ಅಂತ ನೋಡ್ಬೋದು ನೀವು. ಇದು 4ನೇ ಟ್ಯೂಬ್. ಅದು 13ನೇ ಟ್ಯೂಬ್ನ ರಿಮೂವ್ ಮಾಡ್ತಾ ಇದ್ದೀವಿ. 13ನೇ ಟ್ಯೂಬ್ ಇದು. 200 ಲೀಟ್ರಿಗೆ 20 ಟ್ಯೂಬ್ ಬರುತ್ತೆ. ಈಗ ಆಲ್ರೆಡಿ 18 ಟ್ಯೂಬ್ನ ಕಳೆದಿದ್ದೀವಿ, 19ನೇ ಟ್ಯೂಬ್ನ ಕಳೀತಾ ಇದ್ದೀವಿ. ಎಷ್ಟು ಗಲೀಜಿದೆ ಅಂತ ನೀವು ಬಕೆಟಲ್ಲಿ ನೋಡ್ಬೋದು. 1/4 ಬಕೆಟು ಗಲೀಜೇ ಬಂದಿದೆ. ನಾನೀಗ ನಿಮಗೆ ನೀರು ಇದು ಕೂಡ ತೋರಿಸ್ತೀನಿ ಕೆಳಗಡೆ.
ಟೋಟಲ್ ನಾವು ಈಗ ಆಲ್ರೆಡಿ 20 ಟ್ಯೂಬ್ನ ಬಿಚ್ಚಿದ್ದೀವಿ. 20 ಟ್ಯೂಬ್ನ ಬಿಚ್ಚಿ ರಿಮೂವ್ ಮಾಡಿದ್ದೀವಿ. 20 ಟ್ಯೂಬು ಬಿಚ್ಚಿದ ಮೇಲೆ 20 ಟ್ಯೂಬ್ ಬಿಚ್ಚಿದ ಮೇಲೆ ಇಷ್ಟು ಸ್ಕೇಲಿಂಗ್ ಉಪ್ಪಿನ ಕಣ ಅಂತ ಏನು ಕರಿತೀವಲ್ಲ, ನೀರಲ್ಲಿ ಬರುವಂಥ ಉಪ್ಪಿನ ಕಣ ನೀವು ನೋಡ್ಬೋದು. ಕಾಲು ಬಕೆಟ್ ಅಷ್ಟು ಬಂದಿದೆ. ಇದಷ್ಟೇ ಅಲ್ಲ, ಈಗ ಮೂರನೇ ಸ್ಟೆಪ್ ನೋಡೋಣ. ಮೂರನೇ ಸ್ಟೆಪ್ 2 ಸ್ಟೆಪ್ ಆಯಿತು. ಒಂದು ಸ್ಟೆಪ್ ಬಂದು ಟ್ಯಾಂಕಿಂದ ಬರುವಂಥ ಸೋಲರ್ಗೆ ಬರುವಂಥ ಪೈಪ್ ಕ್ಲೀನಿಂಗ್ ಮಾಡಿದೆ. ಎರಡನೇದು ಬಂದು ಟ್ಯೂಬಲ್ಲಿರುವಂಥ ಉಪ್ಪಿನ ಕಣ ಸ್ಕೇಲಿಂಗ್ನ ರಿಮೂವ್ ಮಾಡಿದೆ. ಮೂರನೇ ಸ್ಟೆಪ್ ಏನು ಅಂತ ನೋಡೋಣ. ಮೂರನೇ ಸ್ಟೆಪ್ ಬಂದು ಸೋಲಾರ್ ಟ್ಯಾಂಕ್ ಮತ್ತು ಟ್ಯೂಬ್ ಫಿಟ್ಟಿಂಗ್ ಆಗುವಂಥ ಈ ರ್ಯಾಕ್ನ ಕ್ಲೀನ್ ಮಾಡ್ಕೋತೀವಿ. ಈ ರ್ಯಾಕ್ನ ಕ್ಲೀನ್ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಸೊ ರ್ಯಾಕಲ್ಲಿರುವಂಥ ಗಲೀಜು ನೀಟಾಗಿ ನೆಲಕ್ಕೆ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ನೆಲದಲ್ಲಿರುವಂಥ ಗಲೀಜನ್ನ ಕ್ಲೀನ್ ಮಾಡ್ತೀವಿ. ನೆಲದಲ್ಲಿರುವಂಥ ಗಲೀಜನ್ನ ಕ್ಲೀನ್ ಮಾಡಿದ್ರೆ ಮಳೆ ಬಂದಾಗ ಮತ್ತು ಟ್ಯಾಂಕ್ ಏನಾದರೂ ನೀರು ತುಂಬಿ ಆಚೆ ಬಂದಾಗ ನೀಟಾಗಿ ಆ ಹೋಲಲ್ಲಿ ನೀರು ಆಚೆ ಹೋಗುತ್ತೆ. ಸೊ ನಾವು ಗಲೀಜನ್ನ ಕ್ಲೀನ್ ಮಾಡಿಲ್ಲ ಅಂದರೆ ನೀರೆಲ್ಲ ನೆಲದ ಮೇಲೆ ನಿಂತ್ಕೊಳ್ಳುತ್ತೆ. ಗಲೀಜು ಕಟ್ಕೊಂಡು ನೀರೆಲ್ಲ ನೆಲದ ಮೇಲೆ ನಿಂತ್ಕೊಂಡಾಗ ಸೊ ಈ ಕಬ್ಬಿಣದ ರ್ಯಾಕ್ ಏನಿರುತ್ತಲ್ಲ ಅದು ರೆಸ್ಟ್ ಹಿಡಿಯೋ ಚಾನ್ಸಸ್ಸು ಇರುತ್ತೆ. ಸೊ ಹಂಗಾಗಿ ನಾವು ಮೂರನೇ ಸ್ಟೆಪ್ಪಲ್ಲಿ ಟ್ಯಾಂಕು ಮತ್ತು ಈ ಕಬ್ಬಿಣದ ರ್ಯಾಕು ನೆಲನ ನೀಟಾಗಿ ಕ್ಲೀನ್ ಮಾಡುವ ಮುಖಾಂತರ ಟ್ಯೂಬ್ನ ಫಿಟ್ ಮಾಡ್ತೀವಿ. ಸೊ 4ನೇ ಸ್ಟೆಪ್ ಏನು ಅಂತ ನೀವು ನೋಡಬೇಕಲ್ವ. ಹಾಗಾದರೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡುವ ಮೂಲಕ ಪೂರ್ತಿ ಮಾಹಿತಿನ ತಿಳ್ಕೊಳ್ಳಿ. 4ನೇ ಸ್ಟೆಪ್ ಏನು ಅಂತ ನಿಮಗೆ ಮಾಹಿತಿನ ಕೊಡ್ತೀನಿ. 4ನೇ ಸ್ಟೆಪ್ ನೋಡ್ತಾ ಇದ್ದೀರಾ, ವಾಕ್ಯೂಮ್ ಕ್ಲೀನರ್ನ ಅಳವಡಿಸಿಕೊಳ್ಳುವ ಮೂಲಕ ಡ್ರಮ್ಮಲ್ಲಿರುವಂಥ ಸಣ್ಣ ಪುಟ್ಟ ಸ್ಕೇಲಿಂಗ್ನ ರಿಮೂವ್ ಮಾಡ್ತಾ ಇದ್ದೀವಿ. ಐದನೇ ಸ್ಟೆಪ್ ಬಂದು ಟ್ಯೂಬಲ್ಲಿ ನಾವು ಆಲ್ರೆಡಿ ಸ್ಕೇಲಿಂಗ್ ಉಪ್ಪಿನ ಕಣನ ತೆಗೆದು ಬಕೆಟ್ಗೆ ಹಾಕ್ತೋ, ಆದರೂ ಈ ರೀತಿ ಒಳಗಡೆ ಇರುತ್ತೆ, ಇನ್ನೂ ಕೆಚ್ಕೊಂಡಿರುತ್ತೆ. ಸೊ 5ನೇ ಸ್ಟೆಪ್ ಬಂದು ಇದನ್ನು ನಾವು ಪ್ರೆಷರ್ ಗನ್ನಿಂದ ನೀರು ಹೊಡೆಯೋ ಮುಖಾಂತರ ಇದನ್ನು ನಾವು ಕ್ಲೀನ್ ಮಾಡ್ತೀವಿ. 5ನೇ ಸ್ಟೆಪ್ಪು. ನೀವು ನೋಡ್ತಾ ಇದ್ದೀರಾ, ಪ್ರೆಷರ್ ಗನ್ನಿಗೆ ಫಾಸ್ಟಾಗಿ ನೀರು ಹೊಡೆಯೋ ಮುಖಾಂತರ ಅದನ್ನು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಈಗ ಒಂದು ಖಾಲಿ ಜಗ್ ಇಲ್ಲಿದೆ ನಮ್ಮ ಹತ್ರ. ಸೊ ಖಾಲಿ ಜಗ್ ತೋರಿಸ್ತಾ ಇದ್ದೀವಿ, ನೀವು ನೋಡ್ಬೋದು. ಸೊ ಈ ಖಾಲಿ ಜಗ್ಗಿಗೆ ನಾವು ಅದನ್ನು ಹಾಕುವ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ನೋಡ್ಬೋದು, ಈ ರೀತಿ ಒಳಗಡೆ ಇರುವಂಥ ಟ್ಯೂಬ್ ಒಳಗಡೆ ಇರುವಂಥ ಪೂರ್ತಿ ಉಪ್ಪಿನ ಕಣ ಸ್ಕೇಲಿಂಗ್ ಏನಿದೆಯೋ ಅದನ್ನು ತೆಗೆದು ಕ್ಲೀನ್ ಮಾಡ್ತೀವಿ. ಈಗ ಒಂದೊಮ್ಮೆ ನೀವು ನೋಡ್ಬೋದು ಆ ಟ್ಯೂಬ್ ಎಷ್ಟು ಕ್ಲೀನ್ ಆಗಿದೆ ಅಂತ, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೋಡ್ಬೋದು ನೀವು. ಅಲ್ಲೇ ಮಾಡೋದು ತೊಳಕ್ಕೆ. ನಮ್ಮ 5ನೇ ಸ್ಟೆಪ್ ಈ ರೀತಿ ಕ್ಲೀನ್ ಮಾಡ್ತೀವಿ. 5ನೇ ಸ್ಟೆಪ್ಪಲ್ಲಿ ಫೈನಲ್ ಸ್ಟೆಪ್ಪು 6ನೇ ಸ್ಟೆಪ್ಪು. 6ನೇ ಸ್ಟೆಪ್ಪಲ್ಲಿ ನಾವು ಟ್ಯೂಬ್ನೆಲ್ಲ ಕ್ಲೀನ್ ಮಾಡಿ ಈಗ ಆಲ್ರೆಡಿ ಫಿಟ್ಟಿಂಗ್ ಮಾಡಿದ್ದೀವಿ. ಸೊ ಮೇಲ್ಗಡೆ ಬೇರೆ ನಾವು ಪ್ರೆಷರ್ ಗನ್ನಿಂದ ನೀಟಾಗಿ ಕ್ಲೀನ್ ಮಾಡ್ತೀವಿ. ನಾನು ಆಲ್ರೆಡಿ ಹೇಳಿದೆ 3ನೇ ಸ್ಟೆಪ್ಪಲ್ಲಿ ರ್ಯಾಕನ್ನ ಒಂದ್ಸರಿ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ. ಈಗ ಫೈನಲ್ ಸ್ಟೆಪ್ಪಲ್ಲಿ ಟ್ಯೂಬ್ ಕ್ಲೀನ್ ಮಾಡುವ ಮೂಲಕ ಟ್ಯಾಂಕು ಕೂಡ ಕ್ಲೀನ್ ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇರ್ಬೋದು. ಸೊ ಇದೇ ರೀತಿ ಓಕೆನಾ. ಇಷ್ಟು 6 ಸ್ಟೆಪ್ಪಲ್ಲಿ ಕ್ಲೀನ್ ಮಾಡುವ ಮುಖಾಂತರ ನಿಮ್ಮ ಮನೆಯಲ್ಲಿ ಅರ್ಧ ಬಕೆಟು 1 ಬಕೆಟ್ ನೀರೇನು ಬರ್ತಿತ್ತೋ ಈ ರೀತಿ ಕ್ಲೀನ್ ಮಾಡುವ ವಿಧಾನದಿಂದ ನೆಕ್ಸ್ಟು ನಿಮಗೆ ಮೊದಲು 3.5-4 ಬಕೆಟು 2 ಬಕೆಟ್ ಏನು ಬರ್ತಿತ್ತೋ 200 ಲೀಟ್ರಿಗೆ ಎಷ್ಟು ಬಕೆಟ್ ನೀರು ಬರ್ತಿತ್ತೋ ಅಷ್ಟು ಬಕೆಟ್ ನೀರು ಬರುತ್ತೆ. ಈ ರೀತಿ ಕಾರಣಾಂತರಗಳಿಂದ ನಿಮಗೆ ಬಿಸಿನೀರು ಕಡಿಮೆ ಬರ್ತಾ ಇರುತ್ತೆ, ಸ್ನಾನಕ್ಕೆ ಬಿಸಿನೀರು ಇಡ್ತಾ ಇರಲ್ಲ. ಸೊ ವರ್ಷಕ್ಕೊಮ್ಮೆ ಈ ರೀತಿ ಕ್ಲೀನ್ ಮಾಡಿಸೋದ್ರಿಂದ ನಿಮ್ಮ ವಾಟರ್ ಹೀಟರ್ ಟ್ಯಾಂಕು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಸೋಲರು ಕೂಡ ತುಂಬ ಚೆನ್ನಾಗಿರುತ್ತೆ, ಪೈಪ್ಲೈನು ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿನೀರಿಗೆ ನಿಮ್ಗೆ ಎಷ್ಟು ವಾಟರ್ ಬರುತ್ತೆ, ಇದೇ ರೀತಿ ಟ್ಯಾಂಕ್ ಹಾಳಾಗಲ್ಲ, ಯಾವುದೇ ರೀತಿ ರೆಸ್ಟ್ ಹಿಡಿಯಲ್ಲ. ಈ ರೀತಿ ಎಲ್ಲ ವರ್ಷಕ್ಕೊಂದ್ಸರಿ ಮಾಡಿಸಿದ್ರೆ ಇಷ್ಟು ಸ್ಟೆಪ್ನ ಫಾಲೋ ಮಾಡಿ ಕ್ಲೀನ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸ್ನಾನಕ್ಕೆ ಎಷ್ಟು ಬಿಸಿನೀರು ಬೇಕೋ ಅಷ್ಟು ಬಿಸಿನೀರು
ಖಂಡಿತ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಬರ್ತಾ ಇರುತ್ತೆ, ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಧನ್ಯವಾದಗಳು.